ಶಿವೈಸ್ ಕರಿಯಪ್ಪ. ಇವತ್ತಿನ ವಿಚಾರ ಧರ್ಮಸ್ಥಳದ ಸೌಜನ್ಯ ಹಾಗೂ ಧರ್ಮಸ್ಥಳದಲ್ಲಿ ನಡೆದಿರತಕ್ಕಂತ FSL ಅಂದ್ರೆ SIT ಏನ್ ಕೊಟ್ಟಿದೆ ಅದರ ವಿಚಾರವಾಗಿ ಇವತ್ತಿನವರೆಗೂ ಏನು ಅಪ್ಡೇಟ್ ಇದೆ ಆ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀನಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ. ಅದೇ ರೀತಿಯಾಗಿ ಏನು 7 FSL ರಿಪೋರ್ಟ್ ಪ್ರಕಾರವಾಗಿ 7 ಜನರ ಸಾವು ಅಂದ್ರೆ ಯಾವ್ಯಾವ ರೀತಿ ಕೊಲೆ ಆಗಿದೆ ಅನ್ನೋದ್ರ ಬಗ್ಗೆ ಈಗ ಆಗ್ಲೇ ಬಂದಿದೆ ಡೀಟೇಲ್. ಅದೇ ರೀತಿಯಾಗಿ ಈ ಏನು 1000 ಮೂಳೆಗಳನ್ನ 1000 ಮೂಳೆಗಳು FSL ರಿಪೋರ್ಟ್ ಪ್ರಕಾರ 1000 ಮೂಳೆಗಳು. ಬಟ್ ಇಲ್ಲಿ SIT ಅವರು ಮೊದಲು ಏನ್ ತನಿಖೆ ಮಾಡಿದ್ರು ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. SIT ಇರ್ತಕ್ಕಂಥ PSI ಜಗದೀಶ್ ಅವರೇ ಮೇನ್ ಮೂಲ ಕಾರಣ. ಅಂದ್ರೆ ಆ ತನಿಖೆ ಆದಿ ತಪ್ಪಲಿಕ್ಕೆ SIT ಮುಖ್ಯ ಜಗದೀಶ್ ಅವರೇ ಕಾರಣ ಅಂತ ಹೇಳಿ ಅದು SIT ಅವರು ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಎಲ್ಲಿ ಕೊಲೆ ನಡೆದಿದೆ, ಎಲ್ಲಿ ಅಪಪ್ರಚಾರವಾಗಿದೆ, ಎಲ್ಲಿ ನ್ಯಾಯ ಸಿಕ್ಕಿಲ್ಲ, ಸೌಜನ್ಯ ಸತ್ತ ಏನಾಯ್ತು, ಆ ಸತ್ತಿರ್ತಕ್ಕಂಥ ಬಾಡಿಗಳ ತೆಗೆದುಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಪೊಲೀಸ್ನವ್ರು ಎಲ್ಲಿ ಬಾಡಿ ಮುಡಿಸಿದ್ರು, ಆ ಧರ್ಮಸ್ಥಳದ ಸುತ್ತಮುತ್ತ ಸತ್ತಿರ್ತಕ್ಕಂಥ ಅನಾಥ ಶವಗಳನ್ನ ತೆಗೆದುಕೊಂಡು ಏನ್ ಮಾಡ್ತಾ ಇದ್ರು, ಇವ್ರು ಯಾಕೆ ಗೋರ್ಮೆಂಟ್ ಆಸ್ಪತ್ರೆಗೆ ಬಾಡಿಗಳನ್ನ ತಗೊಂಡು ಹೋಗ್ತಾ ಇರ್ಲಿಲ್ಲ, ಇವ್ರು ಸತ್ತಿರ್ತಕ್ಕಂಥ ಬಾಡಿಗಳನ್ನ ಯಾಕೆ ಪತ್ರಿಕೋದ್ಯಮಕ್ಕೆ ಅಂದ್ರೆ ಪತ್ರಿಕೆಗೆ ಅಥವಾ ಮಾಧ್ಯಮಕ್ಕೆ ತಿಳಿಸ್ತಾ ಇರ್ಲಿಲ್ಲ, ಯಾಕೆ ಅಲ್ಲಿ ಪೊಲೀಸ್ನವರು ಅದ್ರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇಟ್ಕೊಂತಾ ಇರ್ಲಿಲ್ಲ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ನಿಂದ ಅನಾಥ ಶವ ಅಂತ ಹೇಳಿ ಪ್ರಕಟಣೆ ಮಾಡಬೇಕಾಗಿತ್ತು ಪೊಲೀಸ್ನವರು. ಈ ಪೊಲೀಸ್ನವರು ಧರ್ಮಸ್ಥಳದ ಪೊಲೀಸ್ನವರು ಅಂದ್ರೆ ಅವಾಗ ಧರ್ಮಸ್ಥಳದಲ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ. ಅಂದ್ರೆ 2012-13ನೇ ಸಾಲಿನಲ್ಲಿ ಅದರ ಹಿಂದೆನೂ ಸಹ ಇರ್ಲಿಲ್ಲ. ಅವಾಗ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇತ್ತು. ಆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ನಾಗ ಇರ್ತಕ್ಕಂಥವ್ರೆಲ್ಲರೂ ಆ ದೇವಮಾನವನ ಗುಲಾಮರು ಅಥವಾ ಒಂದು ವಾಚ್ಮ್ಯಾನ್ರು ಅಂತ ತಿಳ್ಕೊಳ್ಳೋಣ. ಆದ್ರೆ ಅಲ್ಲಿರ್ತಕ್ಕಂಥ ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂಥ SP ಅವ್ರೇನ್ ಕತ್ತೆ ಕಾಯ್ತಾ ಇದ್ರ ಅಂತ ಜನರ ಅಭಿಪ್ರಾಯ, ಇದು ನಮ್ಮ ಅಭಿಪ್ರಾಯವಲ್ಲ. ಬಟ್ ಇಲ್ಲಿ ಇವತ್ತಿನವರೆಗೂ 2012ರಿಂದ 2026ವರೆಗೂ 13 ವರ್ಷ ತುಂಬ 14 ವರ್ಷಕ್ಕೆ ಬಿದ್ದಿದೆ. ಆದ್ರೂ ಕೇಸ್ ಕ್ಲಿಯರ್ ಆಗಿಲ್ಲ. ಯಾಕೆ ಕ್ಲಿಯರ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಪ್ರಶಾಂತ್ ಅವರು ಏನೀಗ ಮತ್ತೆ ಸುದ್ದಿಯಲ್ಲಿರ್ತಕ್ಕಂಥ ಪ್ರಶಾಂತ್ ಅವರು ಬಾಲನ್ ಅವರು ಅಂತ ಹೇಳಿದ್ರೆ ಈಗ ಅಟ್ ಪ್ರೆಸೆಂಟ್ ಎಲೆಕ್ಷನ್ ಇದೆ. ಅವರು ಹೈಕೋರ್ಟ್ ಅಲ್ಲಿ ಎಲೆಕ್ಷನ್ ನಿಲ್ತಾ ಇದ್ದಾರೆ ವಕೀಲರ ಸಂಘದಿಂದ, ಅವ್ರಿಗೂ ಒಳ್ಳೇದಾಗ್ಲಿ. ಬಟ್ ಇಲ್ಲಿ ಆತರ ಕೇಸ್ಗಳು ಹಿಡ್ಕೊಳ್ಳೋದೇ ಬಹಳ ಅಪರೂಪ. ಅಂತದ್ರಲ್ಲಿ ಅವರು ಕೇಸ್ ತಗೊಂಡು ಕೇಸ್ ನಡೆಸ್ತಾ ಇದ್ದಾರೆ ಸುಮಾರು 13-14 ವರ್ಷದಿಂದ ಅಂತ ಹೇಳಿದ್ರೆ ಇಸ್ ಗ್ರೇಟ್ ಪರ್ಸನ್ ಅಂತ ಹೇಳ್ಬೋದು. ಆಮೇಲೆ ಅವ್ರದ್ದೇ ಆದ ಒಂದು ಇತಿಹಾಸನೇ ಇದೆ. ಅವ್ರ ಬಾಲನ್ ಅವ್ರ ಬಗ್ಗೆ ಇನ್ನೊಂದು ದಿವಸ ಪೂರ್ತಿ ತಿಳಿಸ್ತಾ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಅವರು ಇವತ್ತಿನವರೆಗೂ ಯಾವ ಕ್ಯಾಸ್ಟು ಎಲ್ಲಿಂದ ಬಂದ್ರು ಏನು ಎತ್ತ ಅನ್ನುವ ಡೀಟೇಲ್ ಎಲ್ಲ ಗೊತ್ತಿದ್ರು ಸಮೇತ ಜನರಿಗೆ ತಿಳಿಸಿಲ್ಲ. ಯಾಕಂದ್ರೆ ಅವರು ಧರ್ಮದ ಅಂದ್ರೆ ಎಲ್ಲಾ ಜಾತಿಯ ಕ್ಲೈಂಟ್ಗಳನ್ನ ಎಲ್ಲಾ ಜಾತಿಯ ವಕೀಲರುಗಳನ್ನ ರೆಡಿ ಮಾಡೋ ಒಂಥರ ಮಿಷನ್ ಇದ್ದಾಗೆ ಬಾಲನ್ ಅವರು. ಅವ್ರದ್ದೊಂದು ಗ್ಯಾಂಗೇ ಇದೆ, ಸೌಜನ್ಯ ಪರ ಇರ್ತಕ್ಕಂಥ ಗ್ಯಾಂಗು. ಅದ್ರ ಬಗ್ಗೆ ಇನ್ನೊಂದು ದಿವಸ ಸ್ಟಡಿ ಮಾಡ್ತೀನಿ. ಬಟ್ ಈಗ ಅಟ್ ಪ್ರೆಸೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥ ಅನಿತಾ ಕಾಸರಗೋಡು ಅವ್ರ ವಿಚಾರವನ್ನ ತಗೊಂಡ್ ಬಂದ್ಬಿಡ್ತೀನಿ. ಯಾಕೆ ಅನಿತಾ ಕಾಸರಗೋಡು ಅವ್ರ ಹತ್ರ ನಾನ್ ಮಾತಾಡಿರೋದು ಡೈರೆಕ್ಟ್ ನಾನೇ ಮಾತಾಡಿರೋದು, ಅವರು ನಾನು ಯಾವ ರೀತಿ ಇದೀವಿ ಕೇಸ್ ವಿಚಾರವಾಗಿ ಅಥವಾ ಬೇರೆ ಬೇರೆ ವಿಚಾರವಾಗಿ ಅದನ್ನ ತಿಳಿಸ್ಬೇಕು ಅಂತ ಹೇಳ್ತಿದ್ದೀನಿ. ಈ ಸೌಜನ್ಯ ಕೇಸಿಗೂ ಈ ಪ್ರಶಾಂತ್ ಅವರಿಗೂ ಅನಿತಾ ಕಾಸರಗೋಡು ಅವರಿಗೂ ಸಂಬಂಧ ಇದೆ. ಯಾಕೆ ಸಂಬಂಧ ಇದೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಸುಮಾರು ಈ ದೇವಮಾನವ ಎಂಬ ವ್ಯಕ್ತಿ, ದೇವಮಾನವ ಅಂದ ತಕ್ಷಣನೇ ಗೊತ್ತಾಗುತ್ತೆ ನಿಮ್ಗೆ ಧರ್ಮಸ್ಥಳದ ದೇವಮಾನವ ಯಾರು ಅಂತ ಈಗ ಗೊತ್ತಾಗುತ್ತೆ. ಆ ವ್ಯಕ್ತಿ ಈ ಬಡವರ ಮೇಲೆ ಹೋರಾಟ ಮಾಡುವ ವ್ಯಕ್ತಿಗಳ ಮೇಲೆ ಕೇಸ್ ಮಾಡಿಸಿರ್ತಾನೆ. ಆ ಕೇಸ್ ಮಾಡಿಸಿದಾಗ ಕೋರ್ಟ್ಗೆ ಫೀಸ್ ಕಟ್ಟಬೇಕಲ್ಲ, ಆ ಫೀಸ್ ಕಟ್ಟೋದ್ರ ಸಲುವಾಗಿ ಇವೆಲ್ಲ ಘರ್ಷಣೆಗಳು ನಡೀತಾ ಇದ್ದಾವೆ. ಅದು ಇವತ್ತಲ್ಲ ನಾಳೆ ಕ್ಲಿಯರ್ ಆಗುತ್ತೆ. ಆಮೇಲೆ ಅದೇ ಅನಿತಾ ಅವರು ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಸೌಜನ್ಯ ಪರ ಈ ಹೋರಾಟ ಮುಗಿಯೋವರೆಗೂ ಜೊತೆಯಲ್ಲೇ ಇರ್ತೀನಿ ಸರ್ ಅಂತ ನಮ್ಮಿದ್ರಿಗೂ ಹೇಳಿದ್ದಾರೆ.
ಗಿರೀಶ್ ಮಟ್ಟಣ್ಣನವ್ರದ್ದೇನು ಪ್ರಾಬ್ಲಮ್ ಆಗಿ ಫೋನ್ ತೆಗಿತಾ ಇಲ್ಲ. ಓಕೆ, ಅವ್ರದ್ದೊಂದ್ ಕಡೆ ಬಿಟ್ಬಿಡೋಣ. ಯಾಕೆಂದ್ರೆ ಈ ಹಿಂದೆ ಯಾವುದೋ ಒಂದು ಡಿಸ್ಟಿಕ್ ಅಲ್ಲಿ ಇರ್ತಕ್ಕಂತ ಒಬ್ಬ ಯೂಟ್ಯೂಬರ್ ಚಾನಲ್ ಮೇಲೆ ದೇವಮಾನವನ ಕಡೆಯವರು ಕೇಸ್ ಮಾಡಿದ್ರು. ಆ ಸಮಯದಲ್ಲಿ ಇದೇ ಗಿರೀಶ್ ಮಟ್ಟಣ್ಣನವರು ಅವ್ರಿಗೆ ಕರೆ ಮಾಡಿ ನಾವಿದ್ದೇವೆ ಅಂತ ತಿಳಿಸಿ ಅವ್ರಿಗೆ ಏನ್ ಹೆಲ್ಪ್ ಬೇಕೋ ಅದನ್ನ ಮಾಡಿದ್ದಾರೆ. ಈಗ ನಾವಾದ್ರೂ ಸುಮ್ಮನೆ ಯಾವುದೋ ರೀತಿ ಸುಳ್ಳು ಪಳ್ಳುಗಳನ್ನ ಹೇಳ್ಕೊಂಡು TRPಗೋಸ್ಕರ ಅಥವಾ ಇನ್ನೊಬ್ರಿಗೋಸ್ಕರ, ಬಟ್ 4 ಜನಕ್ಕೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಕೇಸ್ ಬಿಡಿ, ಏನ್ ತೊಂದರೆ ಇಲ್ಲ. ಯಾಕಂದ್ರೆ ನಾವು ಸುಮಾರು 20 ವರ್ಷದಿಂದ ಹೋರಾಟ ಮಾಡ್ಕೊಂತಾನೆ ಬಂದಿದೀವಿ. ಇವತ್ತಿನವರೆಗೂ ನಮ್ಮ ಯಾವುದೇ ರೀತಿ ಕ್ರಿಮಿನಲ್ ಕೇಸ್ಗಳು ಇರಲ್ಲ. ಅಕಸ್ಮಾತ್ ಕೇಸ್ಗಳಿದ್ರೆ ಮಾಮೂಲಿ ಇರ್ತಾವಲ್ಲ, ಆ ರೀತಿಯಾಗಿ ಇರ್ತಾವ. ಕೇಸ್ಗಳು ಇದ್ದೇ ಇರ್ತಾವ. ಮೀಡಿಯಾದಲ್ಲಿ ಒಬ್ಬ ಸಂಪಾದಕರು ಅಂತ ಹೇಳಿದಾಗ ಕೇಸ್ಗಳು ಇರ್ಲೇಬೇಕಲ್ವಾ, ಅವಾಗ್ಲೇ ಅವ್ನು ಸಮಾಜ ಸೇವೆ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗೋದು. ಅದೇ ರೀತಿಯಾಗಿ ನಾನು ನಿಮಗೆ ಮತ್ತೆ ಈ ಅನಿತಾ ಕಾಸರಗೋಡು ಬಗ್ಗೆ ಹೇಳ್ತೀನಿ. ಈ ಪ್ರಶಾಂತ್ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ತೆಗಿತಾ ಇಲ್ಲ. ಅದು ಯಾವುದೋ ಒಂದು ಸಣ್ಣ ಕೇಸು ಅಥವಾ ಸಣ್ಣ ದುಡ್ಡು, ಸಣ್ಣ ಅಮೌಂಟಿನ ವಿಚಾರವಾಗಿ ಇವತ್ತು ಫೇಸ್ಬುಕ್ ಅಲ್ಲಿ ಆ ರೀತಿ ಬರ್ತಾ ಇದೆ. ಬಟ್ ಇಲ್ಲಿ ಏನು ತಿಮ್ಮಾರೋಡಿ ಅವರು ಒಂದು ಮಾತಾಡಿದ್ದಾರೆ ಅನಿತಾ ಅವರಿಗೆ, ಅದು ತಪ್ಪೇ. ಬಟ್ ತಪ್ಪು ಅಂದ ತಕ್ಷಣನೇ ಈಗ ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ಟೆನ್ಷನ್ ಅಲ್ಲಿ ಇರಲ್ಲ. ಈಗ ಅಷ್ಟು ವರ್ಷದಿಂದ ಹೋರಾಟ ಮಾಡ್ಕೊಂಡ್ ಬಂದಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ವಿಚಾರದಲ್ಲಿ ಬಾಯ್ ತಕ್ಕ ಒಂದು ಮಾತು ಅಂದಿದ್ದಾರೆ ಅಂತಂದಾಗ ಜೊತೆಲಿ ಇರ್ತಕ್ಕಂಥವ್ರು ಒಂದ್ ಮಾತು ಅನಿಸ್ಕೊಂಡ್ರೆ ತಪ್ಪಿಲ್ಲ ನನ್ನ ಪ್ರಕಾರ. ಯಾಕೆಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಬ್ಬ ಯಜಮಾನ ಅಂತ ಇರ್ತಾನೆ, ಯಜಮಾನ 108 ಟೆನ್ಷನ್ ಇರ್ತವೆ. ನಾವು ಒಬ್ಬ ಕಾಮನ್ ಮ್ಯಾನ್ ಆಗಿರ್ತೀವಿ ಮನೆಯಲ್ಲಿ. ಅಂದ್ರೆ ಎಲ್ಲ ಜವಾಬ್ದಾರಿನೂ ಮನೆ ಯಜಮಾನ ನೋಡ್ಕೊಂಡಾಗ ಯಜಮಾನ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಅಥವಾ ಅಣ್ಣ ತಮ್ಮಂದ್ರಿಗೆ ಏನೋ ಒಂದ್ ಮಾತು ಅಂದಾಗ ಅದನ್ನ ಸುಧಾರಿಸ್ಕೋಬೇಕಾಗಿತ್ತು ಅನಿತಾ ಕಾಸರಗೋಡು ಅವರು. ಬಟ್ ಅದನ್ನ ಅನಿತಾ ಕಾಸರಗೋಡು ಅವರು ತಗೊಂಡಿಲ್ಲ. ಅದ್ರ ಆಪೋಸಿಟ್ ಇರ್ತಕ್ಕಂಥ ಡಿ ಗ್ಯಾಂಗ್ ಏನೋ ತಗೊಂಡಿದ್ದಾರೆ. ಅದನ್ನ ಟ್ರೋಲ್ ಮಾಡ್ಕೊಳ್ತಾ ವೈರಲ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಮತ್ತು ಅನಿತಾ ಅವ್ರಿಗೆ ತಿಳಿಸಿದ್ದಾರೆ. ಅನಿತಾ ಅವರು ಮಾತಾಡ್ಬೇಕಾರ ಆಗಿದೆ. ಬಟ್ ಈಗ ಅದನ್ನೇ ದೊಡ್ಡ ವಿಚಾರ ಮಾಡಿಕೊಂಡು ಕೇಸನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ರಾಜ್ಯ ಸರ್ಕಾರ ಇನ್ನೊಂದು SIT ರಚನೆ ಮಾಡಿದೆ. ಇನ್ನೊಂದು SIT ರಚನೆ ಮಾಡಿ ಮತ್ತೆ ಆ ಕೇಸಿಗೆ ಮರುಜೀವ ಕೊಟ್ಟಿದೆ. ಏನು ಮೊದಲನೇ SIT ತಂಡ ಮಾಡಬೇಕಾಗಿತ್ತು, ನಿಜವಾಗಿ ಮಾಡಬೇಕಾಗಿತ್ತು, ಆ ಕೆಲಸವನ್ನು ಮಾಡಿದ್ರೆ ಈ ಎರಡನೇ SIT ರಚನೆ ಮಾಡೋ ಅವಶ್ಯಕತೆ ಇರಲಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ಈ ದೇವಮಾನವನ ಬಹಳ ಇದೆ. ಕಾನೂನನ್ನೇ ಖರೀದಿ ಮಾಡಬಹುದು ಅನ್ನೋ ಒಂದು ಮಟ್ಟದಲ್ಲಿರ್ತಕ್ಕಂಥ ದೇವಮಾನವ. ಅದೇ ರೀತಿಯಾಗಿ ಮುಂದೆ SIT 2 ಅಂತ ಹೇಳಿದ್ರು ತಪ್ಪಾಗಂಗಿಲ್ಲ. ಈಗ FSL ರಿಪೋರ್ಟ್ ಪ್ರಕಾರ 7 ಜನ ಏನ್ ತೀರ್ಕೊಂಡಿದ್ರು, 1000 ಮೂಳೆಗಳು ಹೇಗ್ ಸಿಕ್ವು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಈ ಎರಡನೇ ತಂಡ ರಚನೆ ಆದ್ಮೇಲೆ ಈ ಘರ್ಷಣೆಗಳು ಆಗ್ತಾ ಇದ್ದಾವೆ. ಆಮೇಲೆ ಈ ಕೋರ್ಟು ಪರ್ಟಿಕ್ಯುಲರ್ ಆಗಿ ಇದೇ ರೀತಿಯಾಗಿ ಮಾಡಬೇಕು ಅಂತ ಗೈಡ್ ಲೈನ್ಸ್ ಕೊಟ್ಟಿದೆ. ಅದಕ್ಕೇನೋ ಒಂದು ಕಮಿಟಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಲೀಡರ್ಸ್ ಅಂದ್ರೆ ಅವರು ಅಧಿಕಾರಿಗಳೇ. ಅಕ್ವಿಟಲ್ ಕಮಿಟಿ ಅಂತ ಹೇಳಿದ್ರೆ ಅಧಿಕಾರಿಗಳೇ ಅವರು. ಬಟ್ ಅವರು ಪ್ರಾಮಾಣಿಕತೆಯಿಂದ ಸೌಜನ್ಯ ಒಬ್ಳು ಹೊರಗಿನವಳು ಅನ್ನೋದು ಬಿಟ್ಟು ಮನೆ ಮಗಳು ಅಂತ ತಿಳ್ಕೊಂಡು ಆ ಹೋರಾಟದಲ್ಲಿ ಭಾಗಿಯಾದ್ರೆ ನಿಜವಾಗಿಯೂ ಅಲ್ಲಿ ತಪ್ಪು ಯಾರು ಮಾಡಿದ್ದಾರೆ ಆ ವ್ಯಕ್ತಿಗಳಿಗೆ ಶಿಕ್ಷೆ ಆಗುತ್ತೆ. ಈ ಅಕ್ವಿಟಲ್ ಕಮಿಟಿಯಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು ಮೊದಲಿದ್ರಲ್ಲ ಅದೇ ರೀತಿಯಾಗಿದ್ರೆ ಮತ್ತು ಸೌಜನ್ಯ ನ್ಯಾಯ ಸಿಗಲ್ಲ. ಬಟ್ ಇಲ್ಲಿ ಏನಾಗ್ತಾ ಇದೆ, ಅಕ್ವಿಟಲ್ ಕಮಿಟಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇನ್ವಾಲ್ವ್ಮೆಂಟ್ ಆಗಬಾರ್ದು. ಇದು ಸಿದ್ದರಾಮಯ್ಯಗೂ ಸಂಬಂಧ ಬರುತ್ತೆ, DK ಶಿವಕುಮಾರ್ ಅವ್ರಿಗೂ ಸಂಬಂಧ ಬರುತ್ತೆ, R ಅಶೋಕ್ ಅವ್ರಿಗೂ ಸಂಬಂಧ ಪಡುತ್ತೆ, CT ರವಿ ಅವ್ರಿಗೂ ಸಂಬಂಧ ಪಡುತ್ತೆ. ಹೀಗೆ ಹೇಳ್ಕೊಂತ ಹೋದ್ರೆ ರಾಜಕಾರಣಿಗಳನ್ನೆಲ್ಲ ಬರೀ ಬಾಯಿಗೆ ತರಬೇಕಾಗುತ್ತೆ, ಬೇಡ ಅಂದ್ರೆ. ಬಟ್ ಈಗ ಈ ಒಂದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಎಲ್ಲಾ ರಾಜಕಾರಣಿಗಳ ಸಪೋರ್ಟ್ ಈ ದೇವಮಾನವನಿಗೆ ಇದೆ. ಹಾಗಾಗಿ ಈ 13-14 ವರ್ಷ ಬಂದಿರೋದು.
ಆಗಿನ ಕಾಲದಲ್ಲಿ ಅಂದ್ರೆ 2012-13ರಲ್ಲಿ ಇದೇ ರಾಜ್ಯ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಈಗ ಸಿದ್ದರಾಮಯ್ಯ ಸರ್ಕಾರ ಅಲ್ಲ, ಬಿಜೆಪಿ ಸರ್ಕಾರನೇ ಇದ್ದಿದ್ದು. ಅವಾಗ ಅಶೋಕ್ ಅವರು ಸಹ ಗೃಹ ಮಂತ್ರಿಗಳಾಗಿದ್ರು. ಪೊಲೀಸ್ ಇಲಾಖೆ ಪೂರ್ತಿ ಅವರ ಅಂಡರ್ನಲ್ಲೇ ಇತ್ತು. ಅಂತ ಸಮಯದಲ್ಲೇ ನ್ಯಾಯ ಕೊಡ್ಸಕ್ಕಾಗಿಲ್ಲ ಈ ಅಶೋಕ್ಗೆ. ಈಗ ಹೇಳ್ತಾನೆ ಷಡ್ಯಂತ್ರ ನಡೀತಾ ಇದೆ ಧರ್ಮಸ್ಥಳದಲ್ಲಿ, ಆ ಒಂದು ಹಿಂದೂ ದೇವಸ್ಥಾನ, ಅದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಪ್ರಚಾರ ಹೋಗಿದೆ. ಅಂದ್ರೆ ಇವ್ರಿಗೆಲ್ಲ ಏನ್ ಬೇಕು ಅದನ್ನೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ಏನು ತೀಟೆ ಪೂಟಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗೋದಷ್ಟೇ. ಈ ಹಳಬರು ಏನಿದ್ದಾರೆ, ಈ ಕೇಸಿ ಸಂಬಂಧಪಟ್ಟ ನಾನು ಮಾತಾಡ್ತಾ ಇದ್ದೀನಿ, ಮತ್ತೆ ಬೇರೆ ಯಾವುದೇ ರೀತಿ ಅದಕ್ಕೆ ಬೇರೆ ಒಂದು ಬಣ್ಣವನ್ನು ಸೇರಿಸ್ಬಿಟ್ಟು ಇನ್ನೊಂದು ಹಾಕಕ್ ಹೋಗ್ಬೇಡಿ. ಇಲ್ಲಿ ನಾನು ಹೇಳಕೊಟ್ಟಿರ್ತಕ್ಕಂಥದ್ದು ಅಶೋಕ್ ಆಗಿರ್ಲಿ, ಡಿ.ಕೆ. ಶಿವಕುಮಾರ್ ಆಗಿರ್ಲಿ, ಸಿದ್ದರಾಮಯ್ಯ ಆಗಿರ್ಲಿ. ಈ ಸಿದ್ದರಾಮಯ್ಯ ಪರನ ವಿರೋಧನ ಅಂತಂದ್ರೆ ಕನ್ಫ್ಯೂಷನ್ ಆಗಿರೋಣ. ಯಾಕೆ ಅಂತ ಹೇಳಿದ್ರೆ, ನಾನು ದನದ ಮಟನ್ ತಿಂತೀನೋ, ಕುರೆ ಮಟನ್ ತಿಂತೀನೋ, ಫಿಶ್ ಮಟನ್ ತಿಂತೀನೋ, ಏನೋ ಒಂದು ತಿಂತೀನಿ, ನಾನು ದೇವಸ್ಥಾನದೊಳಗೆ ಹೋಗ್ತೀನಿ ಅಂತಂದು ಅಟೆಂಡಿರ್ತಾನೆ. ಆ ಸಮಯದಲ್ಲಿ ಇದೇ ದೇವಮಾನವನಿಗೆ ಹಾಗೂ ಸಿದ್ದರಾಮಯ್ಯನವರಿಗೆ ಒಂದ್ ಸ್ವಲ್ಪ ಘರ್ಷಣೆಗಳಾಗ್ತವೆ, ತಿನ್ಬಿಟ್ಟು ಒಳ ಬರಬಾರದು ಅಂತ. ಆ ಸಮಯದಲ್ಲಿ ಇದೇ ಸಿದ್ದರಾಮಯ್ಯನವರು ಯಾವ ದೇವರು ಹೇಳಿದೀನಿ ನೀವು ಮಟನ್ ತಿಂದು ಒಳಗೆ ಹೋಗ್ಬೇಡ ಚಿಕ್ಕ, ಅವೆಲ್ಲ ಬಹಳ ಪತ್ರಿಕೆಯಲ್ಲಿ ಆಮೇಲೆ ಮಾಧ್ಯಮದಲ್ಲಿ ಬಹಳ ಇದಾಗಿದೆ. ಇದೆಲ್ಲ ಮಾಡಿಸ್ಲಿಕ್ಕೆ ಸಿದ್ದರಾಮಯ್ಯನೇ ಕಾರಣ ಅಂತ ಹೇಳ್ತಾರೆ. ಅವೆಲ್ಲ ಊಹಾಪೋಹಗಳು. ಆಗಿದ್ಮೇಲೆ ಸಿದ್ದರಾಮಯ್ಯನವ್ರು ನೇರವಾಗಿ SIT ಅವರಿಗೆ ಯಾರು ತೊಂದರೆ ಮಾಡ್ಬೇಡ್ರಿ ಅಂತ ಆರ್ಡರ್ ಮಾಡ್ಬೋದಾಗಿತ್ತಲ್ಲ. ಮೂಢಾಗರಣದನ್ನೇ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಕೈಲಿ. ಅಂದ್ರೆ ಇದು ಒಬ್ರಿಗೊಬ್ರು ಇಲ್ಲಿ ಯಾರು ಸಾಕ್ಷ್ಯ ಇಲ್ಲ, ರಾಜಕಾರಣಿಗಳು ಯಾರು ಸಾಕ್ಷ್ಯ ಇಲ್ಲ. ಎಲ್ಲ ಕೋಟಿ ಹಾಕ್ತಾರೆ, ಕೋಟಿ ಬಾರಿಸ್ತಾರೆ. ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಆ ನಮೂನಿ ಕರೋಡಪತಿಗಳಾಗ್ಬೇಕಲ್ಲ ಪಾಪ. ಇವರು MP MLAಗಳು, ಮಂತ್ರಿಗಳು, ಮಿನಿಸ್ಟರ್ಗಳು, ಒಳ್ಳೊಳ್ಳೆ ಪೋಸ್ಟಿಂಗ್ ಅನ್ನು ಕೈಯಾಗಿ ಇಟ್ಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಈ ಕೇಸು ಮತ್ತೆ ಹಾದಿ ತಪ್ಪೋದು ಬೇಡ. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಸಹ ಇದೇ ಮಾರ್ಚ್ 5ನೇ ತಾರೀಕು ವಿಧಾನಸೌಧ ಚಲೋ ಅಂತ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಪಾದಯಾತ್ರೆಯ ಮುಖಾಂತರ ಬೆಂಗಳೂರು ವಿಧಾನಸೌಧವನ್ನ ಮುತ್ತಿಗೆ ಹಾಕ್ತಾ ಇದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂಥ ಯಾರು ಸೌಜನ್ಯ ಪರ ಅಂದ್ರೆ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ಪರ ಧ್ವನಿ ಎತ್ತಬೇಕು ಅಂತ ಇದ್ದೀರೋ ಅವರೆಲ್ಲರೂ ಸಹ ವಿಧಾನಸೌಧಕ್ಕೆ ಇದೇ ಮಾರ್ಚ್ 5ನೇ ತಾರೀಕು ಹೋಗ್ಬೇಕು. ನಾನು ಸಹ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸ್ಟೋರಿಯನ್ನ ಹೇಳ್ತೀನಿ. ಇಲ್ಲಿಯವರೆಗೂ ಯಾರು ನಮ್ಮ ಟಿವಿ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಈಗ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.